Hello guys, welcome back to my channel Students World of Kriju. Subscribe my channel for more videos. Like this video, share this video. ಈ ವಿಡಿಯೋದಲ್ಲಿ ಸಾರ್ವಜನಿಕ ಆಡಳಿತದ ಎರಡನೇ ಭಾಗ ನವ ಸಾರ್ವಜನಿಕ ಆಡಳಿತದ ಸಂಪೂರ್ಣ ನೋಟ್ಸನ್ನು ನೋಡಲಾಗಿರ್ತದೆ. ನವ ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ಆಡಳಿತಕ್ಕೆ ಒಂದು ಹೊಸ ಆಯಾಮವನ್ನು ಒದಗಿಸುತ್ತದೆ. ಇದೇನು ಹೊಸ ಪರಿಕಲ್ಪನೆ ಅಲ್ಲದಿದ್ದರೂ ಸಾರ್ವಜನಿಕ ಆಡಳಿತದಲ್ಲಿ ಇತ್ತೀಚೆಗೆ ಒಂದು ಮೈಲುಗಲ್ಲಾಗಿ ಪರಿಣಮಿಸುತ್ತಿದೆ. ಕೆಲವು ಚಿಂತಕರು ಇದಕ್ಕೆ ಮೂಲಭೂತ ಅಂಶಗಳಾದ ಸಂಬಂಧಿತ ಕ್ರಿಯಾಶೀಲತೆ ಮತ್ತು ಸಮಾನತೆಗಳನ್ನು ಸೇರಿಸುತ್ತಲೇ ಬಂದಿದ್ದಾರೆ. ಬೌದ್ಧಿಕ ಮತ್ತು ಸಾಮಾಜಿಕ ರಾಜಕೀಯ ತುಡಿತವನ್ನು ಮೂಲವಾಗಿ ಹೊಂದಿರುವ ಇದು 1960ರ ಮಧ್ಯ ಮತ್ತು ನಂತರದಲ್ಲಿ ಒಂದು ಹೆಗ್ಗುರುತನ್ನುಂಟು ಮಾಡಿದೆ. 1970 ಮತ್ತು ನಂತರವೂ ಇದು ತೆವಳುತ್ತಾ ಸಾಗಿದೆ. ಹಳೆ ಸಾರ್ವಜನಿಕ ಆಡಳಿತವು ಕ್ಕಿಂತ ಹೆಚ್ಚಾಗಿ ಕೇವಲ ಆಡಳಿತಕ್ಕೆ ಹೆಚ್ಚಿನ ಮನ್ನಣೆಯನ್ನು ನೀಡಿತು. ಅಂದರೆ ಇದು ಮೌಲ್ಯಗಳ ಮತ್ತು ತತ್ವಜ್ಞಾನಕ್ಕಿಂತ ಹೆಚ್ಚಾಗಿ ತತ್ವಗಳು ಮತ್ತು ಕಾರ್ಯವಿಧಾನಕ್ಕೆ ಹಾಗೂ ಪರಿಣಾಮಕಾರಿ ಮತ್ತು ಸೇವಾ ದಕ್ಷತೆಗಿಂತ ಕೇವಲ ದಕ್ಷತೆ ಮತ್ತು ಆರ್ಥಿಕತೆಗೆ ಒತ್ತನ್ನು ಕೊಟ್ಟಿತು. ಆದರೆ ನವ ಸಾರ್ವಜನಿಕ ಆಡಳಿತವು ಆಡಳಿತದ ವಸ್ತುದಾಯಿಕ ಕಲ್ಪನೆಗಳು ಮತ್ತು ದೃಷ್ಟಿಕೋನಗಳನ್ನು ಬದಲಾಯಿಸಿ ಅದಕ್ಕೆ ವಿಶಾಲವಾದ ದೃಷ್ಟಿಕೋನವನ್ನು ಒದಗಿಸುವುದರ ಜೊತೆಗೆ ಅದು ಸಮಾಜಕ್ಕೆ ನಿಕಟವರ್ತಿಯಾಗಿ ಹೊಂದಿಕೊಂಡಿರುವಂತೆ ಮಾಡಿತು. ನವ ಸಾರ್ವಜನಿಕ ಆಡಳಿತವು 1960ರ ದಶಕದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಆದ ಒಂದು ಮಹತ್ವದ ತಿರುವಾಗಿದೆ. 1960ರ ದಶಕದಲ್ಲಿ ಅಮೆರಿಕಾದಲ್ಲಿ ಕೆಲವು ಯುವಜನತೆ ಹುಟ್ಟುಹಾಕಿದ ಒಂದು ಆಂದೋಲನವೇ ಈ ನವ ಸಾರ್ವಜನಿಕ ಆಡಳಿತವಾಗಿದೆ. ನವ ಸಾರ್ವಜನಿಕ ಆಡಳಿತದ ಉಗಮ ಮತ್ತು ಹಿನ್ನೆಲೆ. ನವ ಸಾರ್ವಜನಿಕ ಆಡಳಿತದ ಉಗಮಕ್ಕೆ 1960ರ ದಶಕದ ಸಾಮಾಜಿಕ ಮತ್ತು ರಾಜಕೀಯ ತಲ್ಲಣಗಳು ಪ್ರಮುಖ ಕಾರಣ. ವಿಯೆಟ್ನಾಂ ಯುದ್ಧ, ನಾಗರಿಕ ಹಕ್ಕುಗಳ ಚಳುವಳಿ ಮತ್ತು ಸಾಮಾಜಿಕ ಅಸಮಾನತೆಗಳು ಸಾಂಪ್ರದಾಯಿಕ ಆಡಳಿತ ಮಾದರಿಗಳು ವಿಫಲವಾಗಿದೆ ಎಂಬುದನ್ನು ತೋರಿಸಿದವು. 1968ರಲ್ಲಿ ನಡೆದ ವಿನೋಬ್ರೂಕ್ ಸಮ್ಮೇಳನವನ್ನು ನವ ಸಾರ್ವಜನಿಕ ಆಡಳಿತದ ಜನ್ಮಸ್ಥಾನವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಯುವ ವಿದ್ವಾಂಸರು ಸಾರ್ವಜನಿಕ ಆಡಳಿತದ ಅಧ್ಯಯನ ಮತ್ತು ಆಚರಣೆಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಕರೆ ನೀಡಿದರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನವ ಸಾರ್ವಜನಿಕ ಆಡಳಿತವು ಸಾಂಪ್ರದಾಯಿಕ ಆಡಳಿತದ ಯಾಂತ್ರಿಕ ಮತ್ತು ನಿಷ್ಕ್ರಿಯ ಸ್ವರೂಪವನ್ನು ಪ್ರಶ್ನಿಸಿ ಹೆಚ್ಚು ಮಾನವೀಯ, ಮೌಲ್ಯಾಧಾರಿತ ಮತ್ತು ಸಾಮಾಜಿಕವಾಗಿ ಪ್ರಸ್ತುತವಾಗಿರುವ ಆಡಳಿತದ ಅಗತ್ಯವನ್ನು ಪ್ರತಿಪಾದಿಸಿತು. ಇದು ನಂತರದ ಚಿಂತನೆಗಳಾದ ನವ ಸಾರ್ವಜನಿಕ ನಿರ್ವಹಣೆ ಮತ್ತು ಉತ್ತಮ ಆಡಳಿತದ ಪರಿಕಲ್ಪನೆಗೆ ಬುನಾದಿ ಹಾಕಿತು. 1960ರ ಹೊತ್ತಿಗೆ ಅಮೆರಿಕಾದ ಸಮಾಜವು ಅವ್ಯವಸ್ಥೆ, ವಿನಾಶ ಮತ್ತು ಹಿನ್ನಡೆಯ ಸ್ಥಿತಿಯನ್ನು ಎದುರಿಸುವ ಮಟ್ಟಕ್ಕೆ ತಲುಪಿತು. ಕಾರಣ ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತವು ಪ್ರಸ್ತುತದ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥಗೂಡಿಸಿಕೊಂಡು ಅವುಗಳಿಗೆ ಸ್ಪಂದಿಸುವ ಸ್ಥಿತಿಯನ್ನು ಕಳೆದುಕೊಂಡಿತು. ಅಂದರೆ ಇಂತಹ ಸಾಮಾಜಿಕ ಮತ್ತು ಆರ್ಥಿಕ ದುಸ್ಥಿತಿಗಳಿಂದಾಗಿ ಉಂಟಾದ ಬೇಡಿಕೆಗಳನ್ನು ನಿಭಾಯಿಸುವಲ್ಲಿ ವಿಫಲವಾಯಿತು. ಅಂದರೆ ನ್ಯೂಕ್ಲಿಯರ್ ಬಾಂಬ್ಗಳ ಭೀತಿ, ಆಂತರಿಕ ಸಮಸ್ಯೆಗಳ ಉತ್ತುಂಗ ಸ್ಥಿತಿ, ವಿಯೆಟ್ನಾಂ ಯುದ್ಧದಲ್ಲಿ ವಿಶ್ವವು ಕಡೆಗಣಿಸಲಾಗದ ನೈತಿಕ ಪ್ರಜ್ಞೆ, ಜನಸಂಖ್ಯಾ ಸ್ಫೋಟ, ಪರಿಸರದ ನಾಶದ ಅಪಾಯ, ಹೆಚ್ಚಾದ ಸಾಮಾಜಿಕ ಘರ್ಷಣೆಗೆ ಮತ್ತು ಭವಿಷ್ಯದ ಬಗ್ಗೆ ಆತಂಕ, ಭಯ ಮತ್ತು ತುಡಿತ ಇಂತಹ ಸನ್ನಿವೇಶಗಳನ್ನು ಎದುರಿಸುವ ಮತ್ತು ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಬುದ್ಧಿವಂತ ಯುವಜನತೆ ಅವಿರತವಾಗಿ ಶ್ರಮಿಸುತ್ತಿರುವುದನ್ನು ಕಾಣಬಹುದಾಗಿದೆ. ಅಲ್ಲದೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಸರ್ಕಾರದ ಸಂಸ್ಥೆಗಳು ಮತ್ತು ಸಾಂಪ್ರದಾಯಿಕ ಜ್ಞಾನ ಅಥವಾ ತಿಳುವಳಿಕೆ ಮೀರಿದವುಗಳಾಗಿದ್ದರಿಂದ ಜೊತೆಗೆ ಇಂತಹ ಗೊಂದಲಮಯ ಪರಿಸ್ಥಿತಿಯಿಂದ ಉಂಟಾದ ಅತೃಪ್ತಿಯನ್ನು ಪರಿಹರಿಸಲು ಹಳೆಯ ಮತ್ತು ಸಾಂಪ್ರದಾಯಿಕ ವಿಜ್ಞಾನಗಳಿಂದ ಅಸಾಧ್ಯವಾದ್ದರಿಂದ 1960ರ ದಶಕದಲ್ಲಿ ಒಂದು ಹೊಸ ಆಂದೋಲನ ಹುಟ್ಟಿತು. ಅದೇ ನವ ಸಾರ್ವಜನಿಕ ಆಡಳಿತ. ಇದು ಒಂದು ಹೊಸ ಆಲೋಚನೆ ಮತ್ತು ಚಿಂತನೆಗೆ ಅವಕಾಶ ಕಲ್ಪಿಸಿಕೊಟ್ಟಿತು. ಅದರ ಮೂಲಕ ಈ ಮೇಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಾಯಿತು. ಸಾರ್ವಜನಿಕ ಆಡಳಿತದ ಅರ್ಥ. ಸಾರ್ವಜನಿಕ ಆಡಳಿತವನ್ನು ಹೊಸ ತಾತ್ವಿಕ ದೃಷ್ಟಿಯಿಂದ ವಿವರಿಸಲು ನವ ಸಾರ್ವಜನಿಕ ಆಡಳಿತ ಪದವನ್ನು ಬಳಸಲಾಯಿತು. ಸಾರ್ವಜನಿಕ ಆಡಳಿತದ ಸಾಂಪ್ರದಾಯಿಕ ತತ್ವಗಳಾದ ದಕ್ಷತೆ ಮತ್ತು ಮಿತವ್ಯಯಗಳು ಆಡಳಿತಾತ್ಮಕ ಚಟುವಟಿಕೆಗೆ ಹೊಂದಿಕೊಳ್ಳುವ ಅಪೂರ್ಣ ಮತ್ತು ಅಸಮಂಜಸ ಧ್ಯೇಯಗಳಾಗಿವೆ. ದಕ್ಷತೆಯ ಆಡಳಿತದ ಭಾವನೆಯಲ್ಲಿ ಬದಲಾಗಿ ಮಾನವನೇ ಆಡಳಿತಾತ್ಮಕ ಚಟುವಟಿಕೆಯ ಕೇಂದ್ರಬಿಂದುವಾಗಿದ್ದಾನೆ. ಅಂತಹ ಮಾನವನನ್ನು ದಕ್ಷತೆಯ ಯಾಂತ್ರಿಕ ಪರೀಕ್ಷೆಗೆ ಒಳಪಡಿಸುವುದು
ಸರಿಯಾದ ಕ್ರಮವಲ್ಲ. ಆದ್ದರಿಂದಲೇ ಆಡಳಿತವು ಮಾನವ ಕೇಂದ್ರಿತವಾಗಿದ್ದು ಅದರ ಎಲ್ಲ ಆಗುಹೋಗುಗಳು ಮೌಲ್ಯಾಧಾರಿತವಾಗಿರಬೇಕು. ಇದು ಹೆಚ್ಚಾಗಿ ಸಮಂಜಸ ಸಂಶೋಧನೆ ಬಗ್ಗೆ ಮತ್ತು ಮಾನವೀಯ ಅಂಶಗಳ ಆಧಾರದಲ್ಲಿ ಮಾನವನ ಜೀವನವನ್ನು ಸುಧಾರಿಸುವುದರ ಬಗ್ಗೆ ತಿಳಿಸುತ್ತದೆ. ಆಡಳಿತದ ಎಲ್ಲ ಚಟುವಟಿಕೆಗಳು ಮಾನವನ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿರಬೇಕು. ತರುಣ ತಜ್ಞರಿಂದ ಸ್ಫೂರ್ತಿಗೊಂಡ ಈ ನವ ಸಾರ್ವಜನಿಕ ಆಂದೋಲನವು ಕೆಲವು ತತ್ವಗಳನ್ನು ಸವಾಲಾಗಿ ಸ್ವೀಕರಿಸಿತು. ಪ್ರಮುಖವಾಗಿ ಇದು ಸಂಶೋಧನೆಯಲ್ಲಿ ಮೌಲ್ಯದ ತಟಸ್ಥತೆ ಮತ್ತು ಅದರ ಪ್ರಾಯೋಗಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಜೊತೆಗೆ ತಜ್ಞರು ಕೇವಲ ದಕ್ಷತೆಯ ಬಗ್ಗೆ ಅಧ್ಯಯನ ಮತ್ತು ಸಂಶೋಧನೆ ಮಾಡದೆ ಸಮಾಜದಲ್ಲಿ ಕಂಡುಬರುವ ಬದಲಾವಣೆಗೆ ಕಾರಣಗಳು, ಜನರ ಅಗತ್ಯತೆಗಳು ಮತ್ತು ಸೇವೆ ಸಲ್ಲಿಸುವಲ್ಲಿ ಕಂಡುಬರುವ ಸಾಮಾಜಿಕ ಸಮಸ್ಯೆಗಳನ್ನು ಗುರುತಿಸುವಂತೆ ಮನವಿ ಮಾಡುತ್ತದೆ. ನವ ಸಾರ್ವಜನಿಕ ಆಡಳಿತದ ಧ್ಯೇಯಗಳು. ನವ ಸಾರ್ವಜನಿಕ ಆಡಳಿತವು 5 ಮುಖ್ಯ ಧ್ಯೇಯಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಸಮಂಜಸತೆ. ಸಾರ್ವಜನಿಕ ಆಡಳಿತವು ಯಾವಾಗಲೂ ಸಹದಕ್ಷತೆ ಮತ್ತು ಮಿತವ್ಯಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಸಮಕಾಲೀನ ಸಮಾಜದ ಸಮಸ್ಯೆಗಳ ಮತ್ತು ವಿಚಾರಗಳ ಕಡೆಗೆ ಗಮನ ಹರಿಸಿಲ್ಲ ಎಂದು ಇದನ್ನು ಟೀಕಿಸಲಾಗಿದೆ. ವಿನೋ ಬ್ರೂಕ್ ಸಮ್ಮೇಳನದಲ್ಲಿ ಭಾಗವಹಿಸಿದ ತಜ್ಞರು ಇದು ಸ್ಪಷ್ಟವಾಗಿ ಆಡಳಿತಾತ್ಮಕ ಚಟುವಟಿಕೆಗಳ ರಾಜಕೀಯ ಮತ್ತು ಸೈದ್ಧಾಂತಿಕ ಅಂಶಗಳನ್ನು ಅಧ್ಯಯಿಸಬೇಕು. ಸಮಂಜಸತೆಯ ಮತ್ತೊಂದು ಅಂಶವೆಂದರೆ ಸಾರ್ವಜನಿಕ ಆಡಳಿತದ ಬಗೆಗಿನ ಜ್ಞಾನ. ಸಮಕಾಲೀನ ತುರ್ತು ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಇದು ಬಹಳ ಸಮಂಜಸವಾದ ಮತ್ತು ಅರ್ಥಪೂರ್ಣವಾದ ಅಂಶವಾಗಿದೆ. ನಿರ್ವಹಣಾಧಾರಿತ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಸಮಂಜಸವಾಗಿದೆ. ಈ ಹೊಸ ಆಂದೋಲನವು ಆಧುನಿಕ ಸಾರ್ವಜನಿಕ ಜೀವನದ ವಾಸ್ತವಗಳಿಗೆ ಸಂಬಂಧಿಸಿದಂತೆ ಕ್ಷಿಪ್ರವಾಗಿ ಪಠ್ಯಗಳನ್ನು ಬದಲಿಸಿ ಒಂದು ಅರ್ಥಪೂರ್ಣ ಅಧ್ಯಯನಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತದೆ. ಇದರಿಂದ ಸಾರ್ವಜನಿಕ ಜೀವನದ ವಾಸ್ತವಿಕ ಸಮಸ್ಯೆಗಳು, ಜನರ ಅಗತ್ಯತೆ, ಆಶೋತ್ತರಗಳನ್ನು ಕುರಿತು ಅಧ್ಯಯನ ಮಾಡಲು ಅನುವಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಕುರಿತು ಅಧ್ಯಯನದ ಉದ್ದೇಶದಿಂದ ಈ ನವ ಸಾರ್ವಜನಿಕ ಆಡಳಿತ ಆಂದೋಲನ ಉಂಟಾಗಿದೆ. ಎಲ್ಲರಿಗೂ ನ್ಯಾಯ ಒದಗಿಸುವುದೇ ಸಮಂಜಸತೆಯಾಗಿದೆ. ಮೌಲ್ಯಗಳು. ನವ ಸಾರ್ವಜನಿಕ ಆಡಳಿತದ ಆಂದೋಲನವು ಆಡಳಿತಾತ್ಮಕ ಅಧ್ಯಯನಗಳಲ್ಲಿ ಕಂಡುಬರುವ ಮೂಲಭೂತ ಸೈದ್ಧಾಂತಿಕ ಅಥವಾ ಸಾಂಪ್ರದಾಯಿಕ ಮೌಲ್ಯರಹಿತ ಅಧ್ಯಯನವನ್ನು ಸ್ಪಷ್ಟಪಡಿಸಿದೆ. ಇದು ಮೌಲ್ಯರಹಿತವಾದ, ನಡವಳಿಕಾವಾದ ಮತ್ತು ತಟಸ್ಥ ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತವನ್ನು ತಿರಸ್ಕರಿಸುತ್ತದೆ. ಇದು ನಡವಳಿಕಾವಾದಿಗಳ ಮತ್ತು ಧನಾತ್ಮಕವಾದಿಗಳ ದೃಷ್ಟಿಕೋನವನ್ನು ಒಪ್ಪುವುದಿಲ್ಲ. ಹಾಗೆ ಮೌಲ್ಯಕ್ಕೆ ಸಾಮಾಜಿಕ ವಿಜ್ಞಾನಗಳ ಆಲೋಚನೆಯನ್ನು ತಿರಸ್ಕರಿಸುತ್ತದೆ. ವಿನೋ ಬ್ರೂಕ್ ಸಮ್ಮೇಳನದಲ್ಲಿ ಭಾಗವಹಿಸಿದ ತಜ್ಞರು ಸಾರ್ವಜನಿಕ ಆಡಳಿತವು ಹೆಚ್ಚಾಗಿ ಮೌಲ್ಯಗಳು ಮತ್ತು ನ್ಯಾಯಕ್ಕೆ ಸಂಬಂಧಿಸಿದ ವಿಚಾರಗಳು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಮಾನವೀಯತೆಗೆ ಸಂಬಂಧಿಸಿರಬೇಕೆಂದು ಭಾವಿಸಿದರು. ಸಾರ್ವಜನಿಕ ಆಡಳಿತದಲ್ಲಿ ಮೌಲ್ಯ ತಟಸ್ಥತೆಯು ಅಸಾಧ್ಯವಾದುದು ಮತ್ತು ಈ ಸಾರ್ವಜನಿಕ ಆಡಳಿತವು ಸಮಾಜದ ದುರ್ಬಲ ವರ್ಗದವರ ಸಮಸ್ಯೆಗಳನ್ನು ಕೇಂದ್ರೀಕರಿಸಬೇಕು. ಆಡಳಿತಗಾರರು ಅವುಗಳನ್ನು ಪರಿಗಣಿಸಿ ಆಡಳಿತವನ್ನು ನಡೆಸಬೇಕು. ರಮೇಶ್ ಕೆ. ಆರೋರವರು ಹೇಳುವಂತೆ, ನವ ಸಾರ್ವಜನಿಕ ಆಡಳಿತವು ಮೌಲ್ಯ ತಟಸ್ಥ ಚಿಂತಕರನ್ನಷ್ಟೇ ಅಲ್ಲ, ತಟಸ್ಥ ನೌಕರಶಾಹಿಯನ್ನೂ ಸಹ ತಿರಸ್ಕರಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಇದು ಆಡಳಿತಗಾರರಿಗೆ ಆಡಳಿತ ವ್ಯವಸ್ಥೆಯ ರೂಪಿಸಿದ ಗುರಿಗಳ ಸಾಧನೆಯ ಬಗ್ಗೆ ಬದ್ಧತೆ ಇರಬೇಕಾಗುತ್ತದೆ. ಹೀಗೆ ನವ ಸಾರ್ವಜನಿಕ ಆಡಳಿತವು ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡಿ ಆಡಳಿತವು ಸುಗಮವಾಗಿ ನಡೆಸುವುದರ ಜೊತೆಗೆ ಸಮಾಜದ ಮೌಲ್ಯವನ್ನು ಸಹ ಎತ್ತಿ ಹಿಡಿಯುವಲ್ಲಿ ಸಹಕಾರಿಯಾಗುತ್ತದೆ. ಸಾಮಾಜಿಕ ಸಮಾನತೆ. ಮಾನವೀಯ ಬೆಳವಣಿಗೆಯಲ್ಲಿ ಸಾಮಾಜಿಕ ಸಮಾನತೆಯು ಒಂದು ಅತ್ಯಂತ ಸಾಮಾನ್ಯ ಸಾಧನವಾಗಿದೆ ಎಂದು ನವ ಸಾರ್ವಜನಿಕ ಆಡಳಿತದ ಪ್ರತಿಪಾದಕರು ಭಾವಿಸಿದ್ದಾರೆ. ಸಾಮಾಜಿಕ ಸಮಾನತೆಯು ಸಾರ್ವಜನಿಕ ಆಡಳಿತದ ಒಂದು ಪ್ರಮುಖ ಧ್ಯೇಯವಾಗಿರಬೇಕು. ಸಾಮಾಜಿಕ ಸಮಾನತೆ ಎಂದರೆ ಆಡಳಿತಗಾರರು ಸಮಾಜದಲ್ಲಿ ಸೌಲಭ್ಯಗಳಿಂದ ವಂಚಿತರಾದ ಜನರಿಗೆ ಬೆಂಗಾವಲಾಗಿರಬೇಕು. ಅವರ ಬಗ್ಗೆ ಸದಾ ಸನ್ನಡತೆಯುಳ್ಳವರಾಗಿದ್ದು ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳುವವರಾಗಿರಬೇಕು. ಅಂದರೆ ಎಲ್ಲರೂ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಮಾನರಾಗಿ ಬಾಳುವಂತೆ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕ ಆಡಳಿತವು ಮೂಲಭೂತವಾಗಿ ನ್ಯಾಯಯುತವಾದ ಹಂಚಿಕೆ ಮತ್ತು ಸಾಮಾಜಿಕ ಸಮಾನತೆಯ ಧ್ಯೇಯದೊಂದಿಗೆ ನಿಕಟ ಸಂಬಂಧ ಹೊಂದಿರಬೇಕು. ಸಾಮಾಜಿಕ ಸಮಾನತೆಯ ಹುಡುಕಾಟವು ಸಾರ್ವಜನಿಕ ಆಡಳಿತಕ್ಕೆ ಒಂದು ಸೈದ್ಧಾಂತಿಕ ತಳಹದಿಯನ್ನು ಒದಗಿಸುತ್ತದೆ. ಇದರ ಮುಖ್ಯ ಕೇಂದ್ರೀಯ ಮೌಲ್ಯವು ಸಾಮಾಜಿಕ ಸಮಾನತೆಯ ಮತ್ತು
ಮೌಲ್ಯಾಧಾರಿತ ಭಾಗವಹಿಸುವಿಕೆಯಾಗಿದೆ. ಸಮಾನತೆ ಎಂದರೆ ಸಮಾಜದಲ್ಲಿನ ಅನುಕೂಲ ಮತ್ತು ಅನಾನುಕೂಲ ಗುಂಪುಗಳ ನಡುವಿನ ವ್ಯತ್ಯಾಸವಾಗಿದ್ದು, ಎರಡನೇ ಗುಂಪಿನ ಜನರ ಏಳಿಗೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದೇ ಸಾಮಾಜಿಕ ಸಮಾನತೆಯಾಗಿದೆ. ಅಂದರೆ ಸಮಾಜದಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಸಮಾನತೆಯನ್ನು ತರುವುದಾಗಿದೆ ಎಂತಲೇ ಇದನ್ನು ಕಲ್ಯಾಣ ರಾಜ್ಯ ಎನ್ನುವುದಕ್ಕಿಂತಲೂ ಸಾಮಾಜಿಕ ಸೇವಾ ರಾಜ್ಯ ಎಂದು ಕರೆಯಲಾಗಿದೆ. ಬದಲಾವಣೆ ಇದು ನವ ಸಾರ್ವಜನಿಕ ಆಡಳಿತದ ಮತ್ತೊಂದು ಮೌಲ್ಯವಾಗಿದೆ. ಅಂದರೆ ಇದು ಸಂಶೋಧನೆ ಮತ್ತು ಬದಲಾವಣೆ ಹೆಚ್ಚಿನ ಮಾನ್ಯತೆಯನ್ನು ನೀಡುತ್ತದೆ. ಆವಿಷ್ಕಾರವು ಆಡಳಿತಾತ್ಮಕ ಯಂತ್ರದಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಆಲೋಚನೆಯ ಬದಲಾವಣೆ ತಂದು ಆ ಮೂಲಕ ಅದು ಹೆಚ್ಚು ದಕ್ಷತೆ ಮತ್ತು ಬದಲಾವಣೆ ಆಧಾರಿತವಾಗಿರುವಂತೆ ಮಾಡಬೇಕಾಗುತ್ತದೆ. ಆಡಳಿತದಲ್ಲಿ ದಕ್ಷತೆಯನ್ನು ತರಬೇಕಾದರೆ ಬದಲಾವಣೆಯನ್ನು ತರಬೇಕು, ಅದು ಕೂಡ ಹೊಸ ಹೊಸ ಚಿಂತನೆಗಳ ಮೂಲಕ. ಆಡಳಿತದಲ್ಲಿ ಬದಲಾವಣೆ ತರುವ ಬಗ್ಗೆ ತಿಳಿಸುತ್ತದೆ. ಇಂತಹ ಆವಿಷ್ಕಾರಗಳು ಸಾಮಾಜಿಕ ಪರಿವರ್ತನೆ ಮತ್ತು ಅಭಿವೃದ್ಧಿಗೆ ಸಾರ್ವಜನಿಕ ಆಡಳಿತವನ್ನು ಒಂದು ಪರಿಣಾಮಕಾರಿ ನಿರ್ಣಯವನ್ನಾಗಿ ಮಾಡುತ್ತದೆ. ಸಾಮಾಜಿಕ ಆರ್ಥಿಕ ಬದಲಾವಣೆಗಳಿಗನುಗುಣವಾಗಿ ಸಾರ್ವಜನಿಕ ಆಡಳಿತವು ಸಹ ತನ್ನನ್ನು ತಾನು ಹೊಂದಿಕೊಳ್ಳಬೇಕು. ಅಂದರೆ ಬದಲಾದ ಕಾಲಕ್ಕೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತವೂ ಸಹ ಬದಲಾಗಬೇಕು ಮತ್ತು ಹೊಂದಿಕೊಳ್ಳಬೇಕಾಗುತ್ತದೆ. ಇದನ್ನು ನೂತನ ಸಾರ್ವಜನಿಕ ಆಡಳಿತವು ಪ್ರತಿಪಾದಿಸುತ್ತದೆ. ಗ್ರಾಹಕ ಕೇಂದ್ರೀಕತೆ. ಸಾಂಪ್ರದಾಯಿಕ ಆಡಳಿತವು ಅಧಿಕಾರಶಾಹಿ ನಿಯಮಗಳಿಗೆ ಪ್ರಾಮುಖ್ಯತೆ ನೀಡಿದರೆ, ನಾಗರಿಕ ಅಗತ್ಯಗಳು ಮತ್ತು ತೃಪ್ತಿಗೆ ಆದ್ಯತೆ ನೀಡಿತು. ಆಡಳಿತದ ಪ್ರಕ್ರಿಯೆಗಳು ಜನರ ಅನುಕೂಲಕ್ಕೆ ತಕ್ಕಂತೆ ಇರಬೇಕು ಎಂದು ಅದು ಒತ್ತಿ ಹೇಳಿತು. ಒಟ್ಟಿನಲ್ಲಿ ನವ ಸಾರ್ವಜನಿಕ ಆಡಳಿತವು ಹಳೆಯ ಸೈದ್ಧಾಂತಿಕ ವಿಚಾರಗಳನ್ನು ಸಾರ್ವಜನಿಕ ಆಡಳಿತವು ಬದಿಗಿಟ್ಟು ಪ್ರಸ್ತುತ ಮಾನವ ಸಮಾಜಕ್ಕೂ ಪೂರಕವಾದ ಮೌಲ್ಯಾಧಾರಿತ ಸಾಮಾಜಿಕ ಸಮಾನತೆಯ ಮತ್ತು ಮಾನವೀಯ ಅಂಶಗಳನ್ನು ಅಳವಡಿಸಿಕೊಂಡು ಸಮಾಜದ ಏಳಿಗೆಗೆ ಪ್ರಯತ್ನಿಸಬೇಕು ಎಂದು ಪ್ರತಿಪಾದಿಸುತ್ತದೆ.